ಹಂಗಲ್ಲ ಹಿಂಗೆ ಕರೆಕ್ಟ್ ಹಿಂಗೇನಾ ಇದು ಗೇಣ ಬರುತ್ತೆ ಇದು ಫೀಟ್ 12 ಇಂಚಸ್ ಬರುತ್ತೆ ಇದು ರೈಟ್ ಹೀಗೆ ಹೀಗೆ ಹೇಳಿ ಏನು ಸರ್ ಪಿಲ್ಲರ್ ರೈಲ್ವೆ ಟ್ರ್ಯಾಕ್ ಪಿಲ್ಲರ್ ಇದ್ವಾ ಇವು ಮುಂಚೆ ಟ್ರ್ಯಾಕ್ ಇತ್ತು ಮೊದಲು ಹಾಂ ಇಲ್ಲ ಓಹೋ ತೆಗೆದಿದ್ದಾರೆ ಸಾಧನೆ ಮಾಡ್ತೀನಿ ಸಾಧನೆ ಊಟ ಮಾಡೋಕ್ಕೆ ಇದು ಸರ್ಲೇರು ನಿಕ್ಕೆ ಅವರ ಮೂವಿದಲ್ಲಿ ಬಂದು ಫೈಟಿಂಗ್ ಮಾಡ್ತಾನಲ್ಲ ಅದೇ ಫಾರೆಸ್ಟ್ ಇಲ್ಲ ಬಾಲಯ್ಯ ಹೊಡೆದಿರ್ತಾರೆ ಬಾಲಯ್ಯ. ನಾವು ಈಗ ಸುಧೇನ ಆಗ್ರೋ ಫಾರ್ಮ್ಸ್ ಸುಧೇನ ಆಗ್ರೋ ಫಾರ್ಮ್ಸ್ ವಸಂತ ವನಂ 6 ಬಂದಿದ್ದೀವಿ ವಸಂತ ವನಂ 6 ವನಂಗೆ ಇದು ನಮ್ಮ ವೆಂಚರ್ 6th ವೆಂಚರ್ ಅಲ್ಲಿ ನಮ್ಮ ಬಳ್ಳಾರಿಯಿಂದ ವೀರೇಶ್ ಅವ್ರದ್ದು ಪ್ಲಾಂಟ್ ಇದು ನೋಡ್ತಾ ಇದ್ದೀವಿ. ಇವಾಗ ನಾವೇ 5-6 ಫೀಟ್ ಇದೀವಿ, ಅದ್ರ ಮೇಲೆ ಹೋಗಿದೆ ಅಂತಂದ್ರೆ 10 ರಿಂದ 12 ಫೀಟ್ ಮೇಲೆ ಇದೆ. 2 ವರ್ಷದ ಗಿಡ ಇದು, 2 ವರ್ಷದ ಗಿಡ ನೋಡೋಕೆ ಚೆನ್ನಾಗಿ ಅನ್ಸುತ್ತೆ, ಗ್ರೋತ್ ಚೆನ್ನಾಗಿದೆ. ಆಮೇಲೆ ಬಡ್ಡೆನೂ ಇವಾಗ ಇಷ್ಟಿದೆ, ಜಾಸ್ತಿ ಹೈಟ್ ಹೋದಂಗಿಲ್ಲ ಅಂದರೆ ವರ್ಷಗಳು ಆದಂಗಿಲ್ಲ. ಬಡ್ಡಿ ಎಷ್ಟು ದಪ್ಪ ಆಗುತ್ತೆ, ದಪ್ಪ ಆದಂಗಿಲ್ಲ ನಮಗೆ ಪಿಂಡ ಅದು ವೇಟೇಜ್ ಸ್ಟಾರ್ಟ್ ಆಗೋದೇ ಆವಾಗ, ಹಾರ್ಟ್ ವುಡ್ ಸಿಗೋದೇ ನಮಗೆ ಆವಾಗ. ಒಂದು ಒಳ್ಳೆ ಕಾನ್ಸೆಪ್ಟು, ಇದನ್ನ ಜನ ಯುಟಿಲೈಸ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಜನಕ್ಕೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಬೇಕು. ಜನ ತಮ್ಮಷ್ಟಿಗೆ ತಾವೇ ವಾಲಂಟಿಯರಾಗಿ ತಿಳ್ಕೊಂಡ್ರೆ ಮಾತ್ರ ಮುಂದೆ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಹೇಳಿದ ಮತ್ತೆ ಎಷ್ಟು ದಿವಸ ಇರುತ್ತೆ, ಅವರು ವಿಚಾರ ಬಂದು ಮುಂದೆ ಫ್ಯೂಚರ್ ಬಗ್ಗೆ ಏನಾದರೂ ಪ್ಲಾನ್ ಮಾಡಿದ್ರೆ ಇಂಥದಕ್ಕೆ ಏನಾದರೂ ಇನ್ವೆಸ್ಟ್ ಮಾಡ್ಬೋದು. ಇವಾಗ ನಮಗೆ ಜಾಸ್ತಿ ಅನಿಸ್ಬೋದು, ಆದರೆ ಇದು ಕಡಿಮೆ ರೇಟ್, ಇದು ಕಡಿಮೆ ಇನ್ವೆಸ್ಟ್ಮೆಂಟೇ. ಅವತ್ತಿನ ದಿವಸ 10 ರಿಂದ 12 ವರ್ಷ 15 ವರ್ಷ ಹೋದ್ಮೇಲೆ ಇವಾಗ ನಾವು ಸ್ವಲ್ಪ ಅಂದರೆ ಲಕ್ಷ ಹಾಕ್ತೀವಿ, ಅವಾಗ ಕೋಟಿಗಟ್ಟಲೆ ತಗೋಬೋದು. ಮಕ್ಕಳು ಎಜುಕೇಷನು, ಮದುವೆಗೋ, ಮನೆ ಕಟ್ಟೋಕ್ಕೋ, ಏನೋ ಮಾಡೋಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಪ್ಲಾನು, ಬಟ್ ಒಳ್ಳೆ ಇನ್ವೆಸ್ಟ್ಮೆಂಟ್, ಈಸಿ ಇನ್ವೆಸ್ಟ್ಮೆಂಟ್, ಕಡಿಮೆ ಇನ್ವೆಸ್ಟ್ಮೆಂಟು, ಮಾಡೋಕ್ಕೆ ಅಡ್ಡಿ ಇಲ್ಲ. ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಎಲ್ಲರೂ. ಪ್ರಪಂಚದಲ್ಲಿ ಎಲ್ಲಿ ಬೆಳೆಯಲ್ಲ ಇದು, ಕೇವಲ ಆಂಧ್ರ ಪ್ರದೇಶದಲ್ಲಿ ಮಾತ್ರ ಬೆಳೀತತೆ. ಅದು ಕೇವಲ ಬಂದು 4 ಜಿಲ್ಲೆಯಲ್ಲಿ, ಆಂಧ್ರ ಪ್ರದೇಶದಲ್ಲಿ ಚಿತ್ತೂರು, ಕಡಪ, ಪ್ರಕಾಶಂ, ನೆಲ್ಲೂರು ಡಿಸ್ಟಿಕ್ ಅಲ್ಲಿ. ನಾವು ನೋಡ್ತಾ ಇರೋ ವೆಂಚರ್ ಬಂದು ವಸಂತವನಂ 6 ಸುಧೇನ ಆಗ್ರೋ ಫಾರ್ಮ್ಸ್ ಆಧ್ವರ್ಯದಲ್ಲಿ ನಡೀತಾ ಇದೆ. ಇದು ಬಂದು ಪ್ರಕಾಶಂ ಡಿಸ್ಟಿಕ್ ಕನಗಿರಿ ನಿಯೋಜಕ ವರ್ಗದಲ್ಲಿ ಇದೆ. ಇದು ನೀವು ನೋಡ್ತಾ ಇರೋದು ಆಲ್ರೆಡಿ 2 ವರ್ಷ ಗಿಡಗಳು, ಇವು ತುಂಬಾ ಎತ್ತರಿಗೆ ಬೆಳೆದಿದೆ. ಇದು ತುಂಬಾ ಚೆನ್ನಾಗಿದೆ. ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಅದಕ್ಕೆ ಕಾಲ್ ಮಾಡಿ. ರೈಟ್ ಇನ್ವೆಸ್ಟ್ಮೆಂಟು, ಕಡಿಮೆ ಖರ್ಚಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಏನೇನು ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ. ಆಮೇಲೆ ನಾವು ರಾತ್ರಿ ಆದ್ರೂ ನೋಡಕ್ ಬಂದಿದ್ವಿ, ಯಾಕಂದ್ರೆ ನೋಡ್ಬೇಕು ಅನ್ನೋದಿತ್ತು. ಸ್ನೇಹಿತರೆಲ್ಲ ತಗೊಂಡಿದ್ರು, ನಾವ್ಯಾಕೆ ತಗೋಬಾರ್ದು ಅಂತ ವಿಚಾರ ಬಂದಿದ್ದಕ್ಕೆ ರಾತ್ರಿ ಆದ್ರೂ ನೋಡಕ್ ಬಂದಿದ್ವಿ. ನೀವು ಪ್ಲಾನ್ ಮಾಡಿ. ಥ್ಯಾಂಕ್ ಯು. ಎಸ್ ಸರ್. ಬ್ಯಾಕ್ ಸೈಡ್ ಬರುತ್ತೆ ಸರ್, మీరు వెళ్ళండి సార్. ಈ ಶಬ್ದಕ್ಕೆ ಯಾವ ಉಂಡು ಸರ್, ಇನ್ನೂ 1 ವರ್ಷ ಆದ್ಮೇಲೆ ಇದು ಏನಿಲ್ಲ ಅಂದ್ರೆ 22-23 ಕಡೆ ಹೋಗಿದಲ್ಲ ಆರಾಮ್. 2 ವರ್ಷ ಸರ್, ನಿಜವಲ್ಲ. ಹೌದಾ? 2 ವರ್ಷ ಆಯ್ತಲ್ಲ. ಡಿಸೆಂಬರ್ ತಿಂಗಳೇ ಬಂದಿದ್ದು, ಅವಾಗ ಡಿಸೆಂಬರ್ 31ಗೆ ಬಂದಿದ್ದು. ಇವಾಗಲೂ ಡಿಸೆಂಬರೇ. ಇವಾಗ ಡಿಸೆಂಬರ್ 7 ಅಲ್ಲ? ನಿಮ್ದು ಇಲ್ಲಿ ಅಲ್ಲಿದೆಯಾ? ಬಂದೆ. ಹಾಂ, ಓ ನಿಮ್ದು ಹೆಸರು ಸರಿ ಇದೆಯಲ್ಲ. ಹೆಸರು ಇದೆ, ಬನ್ನಿ ಇಲ್ಲಿ ಅವ್ರದ್ದು. ಹೋಗಿ ಸರ್, ನೀವು ಹೋಗಿ. ಹೋಗಿ. ಓಕೆ. पोस्टर निकला हीरो पोस्टर निकला हीरो उमेश आचारी बಳ್ಳಾರಿ. ಎಸ್ 6 ಇದು 5 ನಮ್ಮ ಸಿಸ್ಟರ್ದಲ್ಲ. ಈಗಾಗಲೇ ಚೆನ್ನಾಗಿದ್ದಾರೆ ಗಿಡ. ನಮ್ಮ ಫ್ರೆಂಡ್ ಅವ್ರದ್ದು. ಇದಕ್ಕೆ ಬ್ಯಾಕ್ ಸೈಡ್ ಇರೋದು ಹೌದು ಬಳ್ಳಾರಿ. 10 ರಿಂದ 12 ಫೀಟ್ ಬಂದಿದೆ. 22 ಇದು ಸರ್, ಇದು ಕೂಡ ಬಂದಿದೆ ಸರ್. ಇಲ್ಲಿಕ್ಕಿಲ್ಲ ಆದ್ರೂ ಕೂಡ ಮಿಡ್ಲಲ್ಲಿ ಇವು ಆಮೇಲೆ ಬರ್ತವೆ ಸರ್. ಬರ್ತವೆ. ಓಕೆ, ನೈಸ್.
ಸರ್ ಈ ವೆಂಚರ್ ಅಲ್ಲ ನೀವು ಆ ಕಡೆ ವೆಂಚರ್ ನೋಡ್ಬಿಟ್ರೆ ನನಗೆ ಲೋಕಲ್ ಸೈಡು ಗುರುತು. ಸತೀಶ್ ಸರ್ ಹಾಂ ಸರ್ ತೊಗೊಂತಿದ್ದೆ ನೋಡಿ ಇದು ಹೋಗಿ ಹೋಗಿ ಅಲ್ಲಿ ಹೋಗಿ ಗಿಡದ ಹತ್ರ ಹೋಗಿ. ఈయన కాదు అర్జున్ ఎంత 11 ఇక్కడ లైన్ ఇప్పుడు 12 చూసి ಹೋಗ್ರಿ ಜೀವನ್ ಹೋಗ್ರಿ. ಅದ ಗಡ್ಡಿ ಮುಚ್ಕೋపోయింది ಬರ್ತೈತೆ. నల్ల చెర్లు అదేనా అర్జున్ అంటే ఎవరు? ಅದು ಅಳತಿ ಮಾಡಿ ಅದು ನಂಗೆ ಫೀಟ್ ಹೆಂಗೆ ಅಳತಿ ಮಾಡಿರಿ ಫೀಟ್ ಹೆಂಗೆ. ಹಂಗಲ್ಲ ಹಿಂಗೆ ಕರೆಕ್ಟ್ ಹಿಂಗೇನಾ ಇದು ಗೇಣ ಬರುತ್ತೆ ಇದು ಫೀಟ್ 12 ಇಂಚಸ್ ಬರುತ್ತೆ ಇದು. ರೈಟ್ ಹೀಗೆ ಹೇಳಿ ಸರ್. ಹೀಗೆ ಹೇಳಿ ಸರ್. ಸರ್ ಇದು 8 ಇಂಚ್ ಬರುತ್ತೆ. ಹೇಳಿ ಸರ್. ಜೀವನ ಎದ್ದೇಳಿ. ಸ್ಟಾರ್ಟ್ ಮಾಡಲ್ಲ? ಹೇಳಿ. ನಮಸ್ಕಾರ ಸ್ನೇಹಿತರೆ, ಇದು ಹತ್ರಕ್ಕೆ ಬಂದು ನಾವು ಹತ್ರಕ್ಕೆ ಬನ್ನಿ. ನೋಡ್ತಾ ಇರೋ ವೆಂಚರ್ ಬಂದು ಇದು ವಸಂತವನಂ 6th ಅಂತ ವೆಂಚರ್. ಇದು ಪ್ಯೂರ್ಲಿ ಬಂದು ರಕ್ತ ಚಂದನದು ರೆಡ್ ಸ್ಯಾಂಡಲ್ ವೆಂಚರ್. ಇದು ಪ್ರಪಂಚದಲ್ಲಿ ಎಲ್ಲಿ ಬೆಳೆಯಲ್ಲಂತ ಗಿಡಗಳು ಇಲ್ಲಿ ಬೆಳೀತದೆ. ಇದು ಬಂದು ರಕ್ತ ಚಂದನದು 8 ವರ್ಷದ ಗಿಡ ಇದು. ಸೊ 4 ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶನಲ್ಲಿ ಬೆಳೀತದೆ. ಇದು ಚಿತ್ತೂರು, ಕಡಪ, ಪ್ರಕಾಶಂ, ನೆಲ್ಲೂರು ಜಿಲ್ಲೆಯಲ್ಲಿ ಇದು ಬರುತ್ತೆ. ಇದು 8 ವರ್ಷದ ಗಿಡ. ಇದು ನೋಡಿದರೆ 20-25 ಫೀಟ್ ಅಡಿ ಬರ್ತಾ ಇದೆ, ಹೈಟ್ ಇದೆ. ಮತ್ತು ದಪ್ಪ ಬಂದು ನಿಯರ್ಲಿ ಬಂದು ಇದು 20 ಫೀಟ್ ಇದೆ, 20 ಇಂಚಸ್ ಇದೆ. 20 ಇದೆ. ಕ್ವಾಲಿಟಿ ವುಡ್, ಕ್ವಾಲಿಟಿ ಪ್ರಾಡಕ್ಟ್ ಬರತಕ್ಕಂಥ ವೆಂಚರ್ ಇದು. ಓಕೆನಾ? ನೀವು ನೋಡ್ಬೇಕಂದ್ರೆ ಸೈಟ್ ವಿಸಿಟ್ ಪ್ಲಾನ್ ಮಾಡ್ಬೇಕಂದ್ರೆ ಕೆಳಗಡೆ ಡೀಟೇಲ್ಸ್ ಕೊಡ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಕಾಲ್ ಮಾಡಿ ಸೈಟ್ ವಿಸಿಟ್ಗೆ ಬರ್ಬೋದು. ಸೊ ಕಡಿಮೆ ಬೆಲೆಯಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಬರತಕ್ಕಂಥ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಇದು. ದಯವಿಟ್ಟು ಒಂದ್ಸತಿ ಸೈಟ್ ವಿಸಿಟ್ ಮಾಡಿ. ಇದು ಗೌರ್ಮೆಂಟ್ ಏನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇದಕ್ಕೆ? ಗೌರ್ಮೆಂಟ್ ಏನಾದರೂ ಗೌರ್ಮೆಂಟ್ ಪರ್ಮಿಷನ್? ಓಕೆ, ರೀಸೆಂಟ್ ಆಗಿ ಕೇಂದ್ರ ప్రభుత్ವದಿಂದ 40 ಕೋಟಿ ಕೊಟ್ಟಿದ್ದಾರೆ ಸರ್. ಬಯೋಡೈವರ್ಸಿಟಿಗೆ 40 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ಬಂದು ಒಂದು 4 ಕೋಟಿ ಕೊಟ್ಟಿದ್ದಾರೆ. ಏನ್ ಸರ್? ನನಗೆ ಬಿಡಬೇಡ್ರಿ, ಆ ಕಡೆ ಬಿಡಿ. ಓಕೆ, ಆ ತರ ಕೇಂದ್ರ ప్రభుత్ವದಿಂದ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೂಡ ನಮಗೆ ಕೆಲವೊಂದು ಸಪೋರ್ಟ್ ಕೂಡ ಇದೆ ಸರ್. ಸೆಕ್ಯೂರಿಟಿ ಪ್ರೋಟೋಕಾಲ್ ಬಂದು ಎಲ್ಲ ಹಿಂಗೆ ಕೆಳಗೆ ಬಿಡಿ, ಹೇಳಿ ಸರ್. ಸೆಕ್ಯೂರಿಟಿ ಪ್ರೋಟೋಕಾಲ್, ಸೆಕ್ಯೂರಿಟಿ ಇವೆಲ್ಲ ಫೆಸಿಲಿಟೇಟ್ ಎಲ್ಲ ಕಂಪನಿ ನೋಡ್ಕೊಂತೈತೆ ಸರ್. ಒಂದ್ ಸೆಕೆಂಡ್. ನೀವು ನೋಡ್ತಾ ಇರೋದು 8 ವರ್ಷ ಗಿಡ ಇದೆ ಸರ್. ಇದು ಓಕೆ. ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೆಳೆಯತಕ್ಕಂತ ಒಂದು ಗಿಡ ಇಲ್ಲಿ ಬೆಳೀತದೆ ಸರ್. ಇದು ಪರ್ಟಿಕ್ಯುಲರ್ ಆಗಿ ರಕ್ತ ಚಂದನ ಅನ್ನೋದು 4 ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶನಲ್ಲಿ ಬೆಳೀತದೆ ಸರ್. ಅದು ಯಾವ ಜಿಲ್ಲೆ ಅಂದರೆ ಚಿತ್ತೂರು, ಕಡಪ, ಪ್ರಕಾಶಂ, ನೆಲ್ಲೂರು ಡಿಸ್ಟಿಕಲ್ಲಿ ಬೆಳೀತದೆ ಸರ್. ಥ್ರೋಟಲ್ಲಿ 192 ದೇಶದಲ್ಲಿ ಎಲ್ಲಿ ಬೆಳೆಯಲ್ಲ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ಇದು ವಸಂತವನಂ 6th ಪ್ರಾಜೆಕ್ಟ್. ಇದು ಪ್ಯೂರ್ಲಿ ಬಂದು ರೆಡ್ ಸ್ಯಾಂಡಲ್ ಪ್ರಾಜೆಕ್ಟ್. ಇದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಬರ್ತಕ್ಕಂಥ ಒಂದು ಬೆಳೆ ಪ್ರಾಜೆಕ್ಟ್ ಇವು. ಓಕೆನಾ ಸರ್? ಓಕೆ. ಸೊ ನೀವು ಏನನ್ನ ಸೈಟ್ ವಿಸಿಟ್ ಪ್ಲಾನ್ ಮಾಡಿದ್ರೆ, ನೋಡ್ಬೇಕು ಅನ್ಕೊಂಡಿದ್ರೆ ಏನು ಸರ್, ಕಂಪನಿ ಕಡೆಯಿಂದನೇ ಸೈಟ್ ವಿಸಿಟ್ ಕೂಡ ಇರುತ್ತೆ. ವಿತೌಟ್ ಎನಿ ಕಾಸ್ಟ್ ಆಫ್ ಏನು ಇದು ಇರುತ್ತೆ. ಕಸ್ಟಮರ್ಗೆ ಫೆಸಿಲಿಟೇಟ್ ಮಾಡ್ತೀವಿ ಸರ್. ಏನೇ ನೀವು ನೋಡ್ಬೇಕಂದ್ರೆ ಕೆಳಗಡೆ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಕಾಲ್ ಮಾಡಿ ಬರ್ಬೋದು. ಓಕೆನಾ ಸರ್? ಇದಕ್ಕೆ ಗೌರ್ಮೆಂಟ್ ಏನಾದರೂ ಫೆಸಿಲಿಟೀಸ್ ಕೊಡುತ್ತೆ ಸರ್? ಗೌರ್ಮೆಂಟ್ ಕಡೆಯಿಂದ ರೀಸೆಂಟ್ ಆಗಿ ಬಯೋಡೈವರ್ಸಿಟಿಗೆ ಅಂತ ಒಂದು 40 ಕೋಟಿ ಹೇಳಿ ಸರ್. ಕೇಂದ್ರ ప్రభుత్ವದಿಂದ ರೀಸೆಂಟ್ ಆಗಿ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸರ್. ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಯೋಡೈವರ್ಸಿಟಿಗೋಸ್ಕರ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚೆ ಒಂದು 4 ಕೋಟಿ ಕೊಟ್ಟಿದ್ದಾರೆ ಸರ್. ಸೊ ಫಾರ್ಮಿಂಗ್ ಮಾಡಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ప్రభుత్ವದಿಂದ. ಸೊ ಈ ಥರ ನಮಗೆ ಸೆಕ್ಯೂರಿಟಿ ಪ್ರೋಟೋಕಾಲ್ ಆಗಲಿ ಏನು ಕಂಪ್ನಿ ಕಡೆಯಿಂದ ಗೌರ್ಮೆಂಟಿಂದ ಕಡೆ ಕೂಡ ಇರುತ್ತೆ ಸರ್. ಪ್ರತಿ ವೆಂಚರ್ಗೆ ಬಂದು 2 ಗನ್ ಲೈಸೆನ್ಸ್ ಇರುತ್ತೆ. ಏನು ಸರ್? ಇದಕ್ಕೆ ಗಿಡಕ್ಕೆ ಬಂದು ಒಂದು 6th ಇಯರ್ ಆದಮೇಲೆ 6th or 7th ಇಯರಲ್ಲಿ ಇದಕ್ಕೆ ಆನಿಮಲ್ ಡಿಟೆಕ್ಷನ್ ಚಿಪ್ ಇರ್ತಾರೆ, ಟ್ರ್ಯಾಕಿಂಗ್ ಚಿಪ್. ಅದರದ್ದು ಫಂಕ್ಷನ್ ಏನಂದರೆ, ಆ ಚಿಪ್ಪು ಇಡೋದ್ರಿಂದ ಕಾರಣ ಕಸ್ಟಮರು ಎಲ್ಲಿದ್ದರೆ ಕೂಡ, ಯಾವ ಊರಲ್ಲಿದ್ದರೆ, ಯಾವ ಪ್ರದೇಶದಲ್ಲಿದ್ದರೆ ಕೂಡ ಅವ್ರ ಮೊಬೈಲಿಗೆ ಇಲ್ಲ ಲ್ಯಾಪ್ಟಾಪ್ಗೆ ಇಲ್ಲ ಟಿವಿಗೆ ಏನು ಆಕ್ಸೆಸ್ ಇರುತ್ತೆ ಸರ್, ನೋಡ್ಕೋಬೋದು. ಅವ್ರು ಬೇಕಾಯ್ತಾ? ಹೇಳಿ. ಚೈನಾ, ಜಪಾನು ಇಂಥ ದೇಶಗಳೇ ತುಂಬ ಡಿಮ್ಯಾಂಡ್ ಇದೆ ಸರ್. ಹೆಚ್ಚಿಗೆ ಇದು 14th సెంచరీಯಿಂದ ఫుల్ ట్రేడింగ్ ಮಾಡ್ತಾ ఇದ್ದಾರೆ. ఏం సార్? పద్మనాభన్ అనేసి మేము స్వతహా వచ్చి కర్నూలు జిల్లాలో ఉంటాము. నేను ప్రాపర్గా కర్ణాటక నుంచి వచ్చాను. నేను వసంతవనం 6th వెంచర్లో ఉన్నాము. ఇది సుధైన పూర్తిగా వచ్చేసి సుధైన ఆగ్రో ఫార్మ్స్ రెడ్ శాండల్ వెంచర్ వాళ్ళ ఆధ్వర్యంలో నడుస్తున్నటువంటి ప్రాజెక్ట్ ఇది.
నేను కంపెనీ ఎంప్లాయీ ఇక్కడ. సో మనం చూస్తున్నది